ಡಾಕ್ಯುಮೆಂಟ್ ಇದೆ, ಆಮೇಲೆ ಅದನ್ನ ಅಲ್ಲಿ ಸಬ್ಮಿಟ್ ಮಾಡಬೇಕು. ಫರ್ದರ್ ಅವರು ಡೈರೆಕ್ಷನ್ಸ್ ಕೊಡ್ತಾರೆ, ಯಾರು ಕಾಂಪಿಟೇಟರ್ ಅದು ಏನೇನು ಡಾಕ್ಯುಮೆಂಟ್ನಲ್ಲಿ ಸಬ್ಮಿಟ್ ಮಾಡ್ತೀರ ಅನ್ನೋದು ತಾಲೂಕ್ ಪಂಚಾಯತಿಯಿಂದ ಏನು ಸಬ್ಮಿಟ್ ಆಗ್ತಾ ಇದೆ, ಪುರಸಭೆಯಿಂದ ಡಾಕ್ಯುಮೆಂಟ್ ಏನು ಸಬ್ಮಿಟ್ ಆಗ್ತದೆ, ಜಾಯಿಂಟಲ್ಲಿ ಅದು ನನಗೂ ಗೊತ್ತಾಗಬೇಕು ಸರ್. ಅದು ನನಗೂ ಒಂದು ಕಾಪಿ ಬೇಕು. ಸಬ್ಮಿಟ್ ಮಾಡೋ ಕಾಪಿಗಳು, ಪುರಸಭೆಯಿಂದ ಸಬ್ಮಿಟ್ ಮಾಡೋ ಕಾಪಿಗಳು ಸಂಪೂರ್ಣ ಬೇಕು. ಅವ್ರದ್ದು ಏನು ಖಾತೆ ತೊಗೊಂಡಿದ್ದಾರೆ ಆ ಖಾತೆ ಎಕ್ಸ್ಟ್ರಾಕ್ಟು ಸಂಪೂರ್ಣ ಜೆರಾಕ್ಸು ಆ ಫೈಲಲ್ಲಿ ಅಟ್ಯಾಚ್ ಆಗ್ಬೇಕು ಸರ್. ಫೇಕ್ ಎಷ್ಟಾವೆ ಅಲ್ಲ ಕೊಡ್ಬೇಕು ಸರ್. ಫೇಕ್ ಅವತ್ತು ರಿಜಿಸ್ಟ್ರು ಗಾಳಿ ಮಾಡಿಲ್ಲ, ಅಷ್ಟೊಂದು ಗೋಡೆ ಬೀರಿನಲ್ಲಿ ಹೊಡೆದ್ಬಿಟ್ಟು ಇಟ್ಟಿರೋದು. ಅದನ್ನು ಈಗ ಗಾಳಿ ಆಡ್ಸಿರೋದು. ಮೊನ್ನೆ ಬಂದಿರಲಿಲ್ಲ, ಅದು ಯಾವುದೋ ಹಳೆ ಕಿತ್ತೋಗಿರೋ ಫೈಲ್ ಇಟ್ಕೊಂಡು ಬಂದರು, ಇದು ನೋಡಿ ಅಂತ ಹೇಳ್ಬಿಟ್ಟು. ಆದರೆ ಆ ಬುಕ್ ಬೇಕು ತಾನೇ, ಅಲ್ಲಿ ಬುಕ್ ಇರಬೇಕು ಕೈಯಲ್ಲಿ. ಬುಕ್ ಇಟ್ಕೊಂಡು ಅಸೆಸ್ಮೆಂಟ್ ಇದೆ, ಸರ್ವೆ ನಂಬರ್ 141ಗೆ ಭೂ ಸ್ವಾಧೀನ ಆಗಿದೆ, ರೈಟ್ ಹೇಳಪ್ಪ ಅಂದ್ರೆ ಹೋಗ್ತೀನಿ ನಾನು ಇಲ್ಲಿ ಬಂದು ಇಷ್ಟೊಂದು ಚರ್ಚೆ ಮಾಡೋ ಅಗತ್ಯ ಇಲ್ಲ. ಇವರೇ ಕೊಟ್ಟವರಲ್ಲ, ಪುರಸಭೆ ವತಿಯಿಂದ ಪುರಸಭೆನೇ ಕೊಟ್ಟವ್ರೆ. ಇದು ಸರ್ವೆ ನಂಬರು 2009 ಸರ್ವೆ ನಂಬರ್ 141ಗೆ ಸಂಬಂಧಪಟ್ಟಂತೆ 1 ಎಕರೆ 31 ಗುಂಟೆ ಭೂ ಸ್ವಾಧೀನ ಆಗಿಲ್ಲ. ಅದು ಖಾಸಗಿ ಜಮೀನಾಗಿರೋದ್ರಿಂದ ಅದರ ಸಂಪೂರ್ಣ ರಕ್ಷಣೆ ನೀವೇ ಮಾಡಬೇಕಾಗಿದ್ದು ಅಂತ ಕಂದಾಯ ಇಲ್ಲಿಗೆ ಲೈಸೆನ್ಸ್ ಹೇಗೆ ಕೊಟ್ಟರು? ಆಯ್ತು, ಅದನ್ನ ಲೈಸೆನ್ಸ್ ಹೇಗೆ ಕೊಟ್ಟರು ಸರ್ ಇವರು? ಅವ್ರ ಪಾರ್ಟಲ್ಲಿ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗ ತಾಲೂಕ್ ಪಂಚಾಯತಿಗೆ ಎಲ್ಲ ಭೂ ಸ್ವಾಧೀನ ಆಗಿರೋ ರೆಕಾರ್ಡೆಲ್ಲೂ ತಾಲೂಕ್ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂದರು. ತಾಲೂಕ್ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿರೋದಕ್ಕೆ 10 ಪತ್ರ 33 ಪತ್ರ ತಾಲೂಕ್ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿದೆ. ಅಲ್ಲಿಂದ ನಾವು ತೊಗೊಂಡಿದ್ದು ಪುರಸಭೆ ಕೊಟ್ಟರು. ಅಲ್ಲಿ ತಾಲೂಕ್ ಪಂಚಾಯತಿಯವ್ರು ಏನು ಹೇಳ್ತಾರೆ, 10 ಪತ್ರ ನಾವು ಕೊಟ್ಟಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಒಂದೇ ಒಂದು ರೆಕಾರ್ಡ್ಸು ನಮ್ಮಲ್ಲಿ ಇಲ್ಲ ಅಂತ ಹೇಳೋದು. ಮತ್ತು ಇದಕ್ಕೆ ಇಲ್ಲಿ ಯಾರನ್ನ ಹೊಣೆಗಾರನಾಗ ಮಾಡೋದು ನಾವು? ಇಲ್ಲಾರನ್ನ ಹೊಣೆಗಾರನಾಗ ಮಾಡೋದು ಸರ್. ಸರ್ವೆ ನಂಬರು 142ರಲ್ಲಿ ಪರ್ಚೇಸಿಂಗ್ ಆಗುತ್ತೆ. ಸರ್ವೆ ನಂಬರಲ್ಲಿ 140ಗೆ ಪುರಸಭೆಯವರು ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಿಬಿಟ್ಟು ಮನೆ ಕಟ್ಕೊಳ್ಳಿ ಅಂದ್ಬಿಟ್ಟು ಲೈಸೆನ್ಸ್ ಕೊಡ್ತಾರೆ. ಮೌಢ್ಯತೆ ಯಾರ್ದಾಗ? ಆ ಥರದ್ದು ಏನೇನು ಇಶ್ಯೂಸ್ ಆಗಿದೆ, ಮೌಢ್ಯತೆ ಯಾರ್ದು ಸರ್? ಅವರಲ್ಲಿ ಸಬ್ಮಿಟ್ ಮಾಡ್ತಾರೆ, ಅದಕ್ಕೆ ಸೂಕ್ತ ಗೈಡ್ಲೈನ್ಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ. ಈಗ ನಾವು ಈಗ ಮಾಡಿದೀವಿ ಅಂತಾನೆ ಕೊಡ್ಲಿ ಅವರು. ಇದರಲ್ಲಿದೆ ಇದು ಸಮೀಕ್ಷೆ ಆಧಾರದ ಮೇಲೆ ಇದು ಸತ್ಯವಾಗಿದೆ ಅಂತ ಅಂದ್ಬಿಟ್ಟು ಕೊಡ್ಲಿ. ಅದನ್ನ ಉಳಿದದನ್ನ ಆಮೇಲೆ ಪುರಸಭೆಯವರು ಎಲ್ಲೋ ಈ ಥರ ಹೋಗ್ತಾರೆ.